ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿ 2023-24ನೇ ಸಾಲಿನ ಒಂದು ಅಪ್ಡೇಟ್ ಬಗ್ಗೆ ಕೂಡ ಕೇಳಿದ್ರಿ. ಆ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಏನೇನೆಂದರೆ OBC ಕೆಟಗರಿ ವಿದ್ಯಾರ್ಥಿಗಳದು ಫೆಬ್ರವರಿ 15, 2024ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿದ್ರು. ಈಗ ಆ ಡೇಟ್ ಕೂಡ ಮುಗಿದೋಗಿದೆ, ಬಟ್ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನಿಮ್ಗೆ ಕಾಣ್ತಾ ಇದೆ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ 15/2/2024. ಅದು ಖಂಡಿತ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಈಗ ಪ್ರೊಫೆಷನಲ್ ಕೋರ್ಸ್ ಆಗಿರ್ತಕ್ಕಂಥ MTech ಇರ್ಬೋದು, ಮತ್ತು ಅದ್ರ ಜೊತೆಗೆ ವೆಟರ್ನರಿ ಇರ್ಬೋದು, ಹಾಗೆ MCA ಇರ್ಬೋದು, ಅವೆಲ್ಲ MBA ಇರ್ಬೋದು, ಆ ಕೋರ್ಸ್ಗಳಿಗೆ ಅಡ್ಮಿಷನ್ ಕೂಡ ನಡೀತಾ ಇರೋದ್ರಿಂದ ಖಂಡಿತ ಕೂಡ ಆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. 99% ಎಕ್ಸ್ಟೆಂಡ್ ಮಾಡ್ತಾರೆ ಫ್ರೆಂಡ್ಸ್. ಅದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ಕಾಲೇಜ್ ಶಿಕ್ಷಣ ಇಲಾಖೆ ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಕೂಡ ಮುಗಿದೋಗಿದೆ 10/2/2024. ಅವ್ರಿಗೆ ಕೂಡ ಆಪ್ಷನ್ನ ಕೊಡ್ತಾರೆ. ಯಾಕೆಂದರೆ BBA BCA ಕೋರ್ಸ್ಗಳಿಗೆ ಕೂಡ ಅಡ್ಮಿಷನ್ ನಡೀತಾ ಇರೋದ್ರಿಂದ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ಇನ್ನೊಂದು ಏನು ಬಿಗ್ ಅಪ್ಡೇಟಪ್ಪ ಅಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂದರೆ, ಸರ್ ನಮಗೀಗ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ, ಮತ್ತು ಅದ್ರ ಜೊತೆಗೆ CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಪ್ಡೇಟ್ ಏನಾದರೂ ಇದಾವೆ ಏನಂತ. ಎಸ್ ಫ್ರೆಂಡ್ಸ್, ಕೃಷಿ ಇಲಾಖೆಯಿಂದ ನೀಡ್ತಕ್ಕಂಥ CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಪು ಈಗೇನೆಂದರೆ 2,000 ರೂಪಾಯಿ ಹಿಡ್ಕೊಂಡು 11,000 ರೂಪಾಯಿ ಕೂಡ ನಿಮ್ಮ ಕೋರ್ಸ್ಗೆ ಅನುಗುಣವಾಗಿ ಏನು ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾಯಿತ್ತು CM ರೈತ ವಿದ್ಯಾನಿಧಿ, ಯಾವುದೇ ಒಂದು ಇನ್ಕಮ್ ಲಿಮಿಟ್ ಇರಲಾರ್ದೇ. ಸೊ ಈಗ ಅದಕ್ಕೆ ಇನ್ಕಮ್ ಲಿಮಿಟ್ನ ಫಿಕ್ಸ್ ಮಾಡಿದ್ದಾರೆ. ಯಾರಿಗೆ ಫಿಕ್ಸ್ ಮಾಡಿದ್ದಾರೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೃಷಿ ಇಲಾಖೆ ಅನ್ನೋದು ಅಧಿಕೃತವಾಗಿ ಆದೇಶ ಕೂಡ ಹೊರಡಿಸಿದ್ದಾರೆ. ಅದೊಂದು ಬಿಗ್ ನ್ಯೂಸ್, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಆದೇಶ ಹೊರಡಿಸಿದ್ದಾರೆ ಅಂತ ಕೂಡ ಪೇಪರ್ನಲ್ಲಿ ಬಂದಿರತಕ್ಕಂಥ ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿ ವೇತನಕ್ಕೆ ಪ್ರಮಾಣ ಪತ್ರ ಸಲ್ಲಿಸಲು ಫೆಬ್ರವರಿ 29ರ ಗಡುವು. ಕಳೆದ 2023-24ನೇ ಸಾಲಿನ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಹಾಗೂ ಭೂ ರೈತ ಕೃಷಿ ಕಾರ್ಮಿಕರ ವಿದ್ಯಾನಿಧಿ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನ ಪಡೆಯಲು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಫೆಬ್ರವರಿ 29ರ ಒಳಗಾಗಿ ಸಲ್ಲಿಸಬೇಕು ಎಂದು ಕೃಷಿ ಇಲಾಖೆ ಮಾಹಿತಿ ನೀಡಿದೆ. ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಹಾಗೂ ಭೂ ರೈತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಏನಂದರೆ ಈ ಮುಂಚೆ GM ಕೆಟಗರಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಯಾವುದೊಂದು ಇನ್ಕಮ್ ಲಿಮಿಟ್ನ ಫಿಕ್ಸ್ ಮಾಡಿದ್ದಿಲ್ಲ. ಈ ವರ್ಷ ಏನು ಫಿಕ್ಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ 2.5 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ನ ಫಿಕ್ಸ್ ಮಾಡಿದರೆ, ಮತ್ತು ಅವ್ರ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನು ಕೂಡ ಏನಪ್ಪ ಅಂದರೆ SSB ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ಫ್ರೆಂಡ್ಸ್. ಕಡ್ಡಾಯವಾಗಿ ಮಾಡಬೇಕು. ಅದು ಯಾರಿಂದ ಜನರಲ್ ಕೆಟಗರಿ ವಿದ್ಯಾರ್ಥಿ. ಯಾಕೆಂದರೆ ಆಲ್ರೆಡಿ ನಾನು ಹೇಳ್ದಂಗೆ ಈಗ ಲಾಸ್ಟ್ ವೀಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೀನಿ. ಏನಪ್ಪ ಅಂದರೆ ಕೆಟಗರಿ ವೈಸ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಇರ್ಬೋದು, SC ST ವಿದ್ಯಾರ್ಥಿ ಆಲ್ರೆಡಿ ಅವ್ರು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿರ್ತಾರೆ. ಮತ್ತು ಅವ್ರಿಗೆ ಏನಾದರೂ ಫ್ರೂಟ್ ಸೈಡಿನ ಕೂಡ ಅವ್ರ ತಂದೆ ತಾಯಿಗಳು ಜನರೇಟ್ ಲಾಸ್ಟ್ ಇಯರ್ ಏನಾದರೂ ಅಪ್ಲೈ ಮಾಡಿ ತೊಗೊಂಡಿದ್ರೆ ಅವರು ಖಂಡಿತ ಮತ್ತೊಂದು ಸರಿ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಅಂದರೆ ಭೂ ರೈತ ಕೃಷಿ ಕಾರ್ಮಿಕರ ಮಕ್ಕಳು ಯಾರು GM ಕೆಟಗರಿಲಿದ್ದಾರೆ, ಸಾಮಾನ್ಯ ವರ್ಗದಲ್ಲಿದ್ದಾರೆ, ಅಂಥವ್ರ ಮಕ್ಕಳು ಏನಪ್ಪ ಅಂದರೆ SSB ಪೋರ್ಟಲ್ನಲ್ಲಿ ಅಪ್ಲೋಡ್ ಅಂದರೆ ಸೆನ್ಸ್ ಏನಂದರೆ RD ನಂಬರ್ನ ಅವರು ಎಂಟ್ರಿ ಮಾಡ್ಕೋಬೇಕು. ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಏನಪ್ಪ ಅಂದರೆ ಅವರ ಪೋಷಕರ ಆದಾಯವು ವಾರ್ಷಿಕ 2.5 ಲಕ್ಷ ರೂಪಾಯಿ ಮೀರಿರಬಾರ್ದು ಮತ್ತು ಎಂಬ ಷರತ್ತನ್ನು ಕೂಡ ಹೊಸದಾಗಿ ವಿಧಿಸಿರೋದ್ರಿಂದ ಈ ವರ್ಗದ ರೈತರ ಮಕ್ಕಳು ತಮ್ಮ ಪೋಷಕರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಮೂಲಕ ಫೆಬ್ರವರಿ 29ರ ಒಳಗೆ ಸಲ್ಲಿಸಬೇಕಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂದರೆ ಲಾಸ್ಟ್ ಇಯರ್ ಈ ಹೊಸ ಗೌರ್ಮೆಂಟ್ ಬಂದಿರೋದ್ರಿಂದ ಏನಪ್ಪ ಅಂದರೆ 2023ನೇ ಸಾಲಿನಲ್ಲಿ ಈಗ CM ರೈತ ವಿದ್ಯಾನಿಧಿ ಬಂದಾಗುತ್ತೆ ಅನ್ನೋ ಸಾಕಷ್ಟು ಊಹಾಪೋಗಳಿದ್ದು. ಇಲ್ಲ ಫ್ರೆಂಡ್ಸ್, ಈ ಕೃಷಿ ಇಲಾಖೆ ಅಧಿಕೃತವಾಗಿ ಗಡುವನ್ನು ಕೊಟ್ಟಿರೋದ್ರಿಂದ ಈಗ ಅಂದರೆ CM ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಕೂಡ ಕಂಟಿನ್ಯೂ ಆಗುತ್ತೆ. ನಿಮಗೆ ಕೋರ್ಸ್ಗೂ ಅನುಗುಣವಾಗಿ ಏನಪ್ಪ ಅಂದರೆ 2,000, 2,500 ರೂಪಾಯಿಂದ ಹಿಡ್ಕೊಂಡು 11,000 ರೂಪಾಯಿ ಕೂಡ ನಿಮ್ಮ ಕೋರ್ಸ್ಗೆ ಅನುಗುಣವಾಗಿ ನಿಮ್ಮ ಅಮೌಂಟು ನಿಮ್ಮ ಅಕೌಂಟಿಗೆ ಕೂಡ SSB ಥ್ರೂ ಆಗುತ್ತೆ. ಅದಕ್ಕೆ ಕಡ್ಡಾಯವಾಗಿ ಏನಂದರೆ ನಿಮ್ಮ ತಂದೆ ಅಥವಾ ಪೋಷಕರ ಫ್ರೂಟ್ ಸೈಡಿನ ಕೂಡ ಜನರೇಟ್ ಮಾಡೋಕ್ಕೆ ಯಾರು ಕೃಷಿ ಇದೆ ಅವರು ಕೃಷಿ ಅಥವಾ ಭೂ ರೈತ ಕೃಷಿ ಕಾರ್ಮಿಕರು ಯಾರಿದ್ದಾರೆ ಅವರು ಕೂಡ ಅಂದರೆ ವಿತ್ ಲ್ಯಾಂಡ್ ವಿದೌಟ್ ಲ್ಯಾಂಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅವರು ಕೂಡ ಅಂದರೆ ಆಪ್ಷನ್ ಕೂಡ ಫ್ರೂಟ್ ಸೈಡ್ನ ಜನರೇಟ್ ಮಾಡಿ ಅದೇನಪ್ಪ ಅಂದರೆ ಎಂಟ್ರಿ SSB ಪೋರ್ಟಲ್ನಲ್ಲಿ ಅವರು ಏನಪ್ಪ ಅಂದರೆ SSBನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಸಾಕು ಫ್ರೆಂಡ್ಸ್. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಅಂಥವ್ರ ಮಕ್ಕಳು ಏನಪ್ಪ ಅಂದರೆ ಅವರು ಕೂಡ CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ಎನೇಬಲ್ ಮಾಡಿಕೊಟ್ಟು ಕೊಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇದು ಯಾವ ಥರ ಮ್ಯಾಚ್ ಆಗುತ್ತೆ ಏನಂತ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ನಿಮ್ಗೆ. ಏನಪ್ಪ ಅಂದರೆ ಇಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ಯಾವ ಥರ ಆಗುತ್ತೆ ಅಂದರೆ ಆ್ಯಡ್ ಪೇರೆಂಟ್ ಡೀಟೇಲ್ಸ್ ಅಂತ ಬರುತ್ತಲ್ಲ. ಸೊ ಇಲ್ಲಿ ಆ್ಯಡ್ ಪೇರೆಂಟ್ ಡೀಟೇಲ್ಸ್ ಅಂತ ಕೊಟ್ಟಾಗ ನಿಮ್ಮ ತಂದೆ ತಾಯಿ ಪೇರೆಂಟ್ ಡೀಟೇಲ್ಸನ್ನು ನೀವು ಆ್ಯಡ್ ಮಾಡ್ತಿರಲ್ಲ. ಸೊ ಅವರ ಆಧಾರ್ ಕಾರ್ಡ್ ನಂಬರು ಮತ್ತು ಅದ್ರ ಜೊತೆಗೆ ಈಗೇನೆಂದರೆ ನೀವು ಫ್ರೂಟ್ ಸೈಡ್ ಜನರೇಟ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ತಂದೆ ತಾಯಿಯ ಆಧಾರ್ ಕಾರ್ಡ್ ಡೀಟೇಲ್ಸ್ನು ಕೂಡ ಅಲ್ಲಿ ಎಂಟ್ರಿ ಮಾಡಿರ್ತಾರೆ. ಸೊ ಹಾಗಾಗಿ ಎರಡು ಮ್ಯಾಚ್ ಆಗುತ್ತೆ. ವಿತ್ ಲ್ಯಾಂಡ್ ವಿದೌಟ್ ಲ್ಯಾಂಡ್ ಅನ್ನೋ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಭೂ ರೈತ ಕೃಷಿ ಕಾರ್ಮಿಕರ ಮಕ್ಕಳು ಜನರಲ್ ಕೆಟಗರಿಲಿದ್ದರೆ 2.5 ಲಕ್ಷ ಇದ್ದರೆ ಅವರಿಗೆ ಬರುತ್ತೆ. ಅದ್ರ ಜೊತೆಗೆ 2.5 ಲಕ್ಷ ಇಲ್ಲ ದಾಟಿ ತಂದರೆ ಅವ್ರಿಗೆ ಬರೋದಿಲ್ಲ CM ರೈತ ವಿದ್ಯಾನಿಧಿ. ಇದೊಂದು ಕಂಡೀಷನ್ ಹಾಕಿದ್ದಾರೆ. ಮತ್ತು ಬೇರೆ ಕೆಟಗರಿ ವೈಸ್ ಏನಿದ್ದಾರೆ 2A 2B 3A 3B ಇರ್ಬೋದು, ಕೆಟಗರಿ 1 ಇರ್ಬೋದು, SC ST ಇರ್ಬೋದು. ಸೊ ಅವರಿಗೆ ವಿತ್ ಆರ್ ವಿದೌಟ್ ಲ್ಯಾಂಡ್ ಆ ಇನ್ಕಮ್ ಲಿಮಿಟ್ ಆಲ್ರೆಡಿ ಈಗ ಅಪ್ಲಿಕೇಶನ್ ಹಾಕಿರ್ತೀರ ನೀವು. OBC ಕೆಟಗರಿ ಇದ್ದರೆ 1 ಲಕ್ಷ ರೂಪಾಯಿ ಒಳಗಡೆ ಇರುತ್ತೆ. ಮತ್ತು SC ST ಅವರು ಇದ್ದರೆ ಅಂದರೆ ಅವ್ರು 2 ಲಕ್ಷ ರೂಪಾಯಿ ಒಳಗಡೆ ಇದ್ದರೆ SSB ಪೋರ್ಟಲ್ನಲ್ಲಿ ಆಲ್ರೆಡಿ ಎಂಟ್ರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವುದೊಂದು ಕಂಡೀಷನ್ ಅಪ್ಲೈ ಆಗೋದಿಲ್ಲ. ಹಾಗಾಗಿ ನೀವು ಆಲ್ರೆಡಿ ಈಗ
ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನಲ್ಲಿ ಆಲ್ರೆಡಿ ಬೇರೆ ಕೆಟಗರಿಯಲ್ಲ ಎಂಟ್ರಿ ಮಾಡಿರ್ತಾರೆ, ಬಟ್ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿದ್ದಾರೆ, ಸೊ ಅವರಿಗೆ ಅಪ್ಲಿಕೇಬಲ್ ಆಗೋ ಥರ ಏನು ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಅವರು ಜಾತಿ ಆದಾಯ ಪ್ರಮಾಣ ಪತ್ರ ಡೀಟೇಲ್ಸ್ನ ಕೊಡಲ್ಲ, ಆರ್ ಡಿ ನಂಬರ್ನ ಎಂಟ್ರಿ ಮಾಡ್ಕೊಂಡಿರ್ತಾರಲ್ಲ ಸ್ಟೆಪ್ 1ನಲ್ಲಿ, ಸೊ ಅದನ್ನೇ ನೀವು ಫೆಚ್ ಮಾಡ್ಕೊಂಡು ಅದನ್ನೇ ಕೂಡ ತೊಗೊತಾ ಹೋಗ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಗುಡ್ ನ್ಯೂಸು. ಮತ್ತು ಅದ್ರ ಜೊತೆಗೆ ಆದಷ್ಟು ಬೇಗನೆ ಸ್ಕಾಲರ್ಶಿಪ್ನ ನೀವು ಏನಂದರೆ ಅರ್ಜಿನ ಈ ಫೆಬ್ರವರಿ 29ರೊಳಗೆ ಅಪ್ಡೇಟ್ ಮಾಡಿದ್ರೆ ಅಂದರೆ ಕೃಷಿ ಇಲಾಖೆಯಿಂದ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವ್ರ ಲಿಸ್ಟ್ನ ಕೂಡ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಅಮೌಂಟ್ ಕೂಡ ನಿಮ್ಮ ಅಕೌಂಟಿಗೆ SSB ಪೋರ್ಟಲಲ್ಲಿ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಚೆಕ್ ಫಾರ್ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ನಲ್ಲಿ ಚೆಕ್ ಮಾಡ್ಕೊಂಡಾಗ ನಿಮಗೆ ಭೂರಹಿತ ಕೃಷಿ ಕಾರ್ಮಿಕರು 23-24ನೇ ಸಾಲದಲ್ಲಿ ಇಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ನೀವು ವ್ಯೂ ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್. ಇಲ್ಲಿ CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಸ್ಟೇಟಸ್ ಕೂಡ ನಿಮಗೆ ಅಪ್ಲೋಡ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಅದ್ರ ಜೊತೆಗೆ ಅಪ್ಡೇಟ್ ಕೂಡ ಆಗಿರುತ್ತೆ. ಸೊ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಸೊ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಬರುತ್ತೆ. ಸೊ ಅಲ್ಲಿ ಏನಂದರೆ ನಿಮಗೆ CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಪು ಅಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಡೌಟ್ಸ್ನ ಕೇಳ್ತಾ ಇದ್ರು, ಇದೊಂದು ಹೊಸ ಅಪ್ಡೇಟ್ ಬಂದಿದೆ, ಹಾಗಾಗಿ ಇದು ಖುಷಿ ವಿಷಯ. ಮತ್ತು ಅದ್ರ ಜೊತೆಗೆ ಲಾಸ್ಟ್ ಡೇಟ್ ಕೂಡ OBC ಕೆಟಗರಿ ವಿದ್ಯಾರ್ಥಿ ಖಂಡಿತ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.